ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾದ್ ತಾಲೂಕಿನಲ್ಲಿ ಬರುವ ಪ್ರತಿಯೊಂದು ಹಳ್ಳಿಗಳಿಗೆ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದಲ್ಲದೆ ಜನರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ. ಗ್ರಾಮಗಳಲ್ಲಿನ ರಸ್ತೆ, ನೀರಿನ ತೊಂದರೆಗಳನ್ನು ನಿವಾರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಸಂಸದ ಸಾಗರ್ ಖಂಡ್ರೆ ತಿಳಿಸಿದರು. ಅವರು ತಾಲೂಕಿನ ಸಂತಾಪುರ ಜೋಜಾನ ಒಡಂಗಾವ ಗ್ರಾಮದಲ್ಲಿ ಶುಕ್ರವಾರ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿರಿ ಮಾತನಾಡಿದರು. ಸಾರ್ವಜನಿಕರು ಮುಂದಿಟ್ಟ ಬೇಡಿಕೆ ಪಟ್ಟಿಯಲ್ಲಿ ಸಂಬಂಧಪಟ್ಟ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ತಿಳಿಸುವ ಮೂಲಕ ಬಗೆಹರಿಸಲಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜನರ ಸಮಸ್ಯೆ ನಿವಾರಿಸುವ ಕ್ರಮ ಶೀಘ್ರದಲ್ಲೇ ಕೈಗೆತ್ತಿಕೊಳ್ಳುವುದಾಗಿ ಹೇಳಿದರು. ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ ಪ್ರತಿಯೊಬ್ಬ ಕಾರ್ಯಕರ್ತರ ಋಣ ತೀರಿಸುವಂತೆ ಕ್ಷೇತ್ರದಲ್ಲಿ ಕೆಲಸ ಮಾಡಲಾಗುತ್ತದೆ. ನಿಮ್ಮ ವಿಶ್ವಾಸಾರ್ಹ ಕೆಲಸ ಮಾಡುವುದು ನನ್ನ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು. ಔರಾದ್ ಕೃಷಿ ಇಲಾಖೆಯ ಅಧಿಕಾರಿ ಚಂದ್ರಕಾಂತ್ ಉಡಬಾಳಿ ಅವರಿಗೆ ವಿನಾಕಾರಣ ವರ್ಗಾವಣೆ ಮಾಡಲಾಗಿದೆ. ಕೂಡಲೇ ಅವರನ್ನು ಔರಾದ್ಗೆ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದ ಸಾರ್ವಜನಿಕರು ಚಂದ್ರಕಾಂತ್ ಉಡಬಾಳಿ ಅವರು ಸಹೋದರರು ಕಾಂಗ್ರೆಸ್ ಕಾರ್ಯಕರ್ತರಾದ ಹಿನ್ನೆಲೆ ಶಾಸಕ ಪ್ರಭು ಚವ್ಹಾಣ್ ವರ್ಗಾವಣೆ ಮಾಡಿಸಿದ್ದಾರೆ ಎಂದು ಆರೋಪಿಸಿದ್ದರು. ಇದಕ್ಕೆ ಉತ್ತರಿಸಿದ ಸಂಸದ ಖಂಡ್ರೆ ಅವರು ಇದರ ಬಗ್ಗೆ ವಿಚಾರಿಸಿ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಕಂದಗೋಳ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವಂತೆ ಸಂಸದ ಜಿಲ್ಲಾ ಸಂಚಾಲಕ ಧನರಾಜ್ ಮುಸ್ತಾಪುರ್, ಸಂಸದ ಜಿಲ್ಲಾಧ್ಯಕ್ಷ ಸತೀಶ್ ವಗ್ಗಿ ಸಂಸದ ಖಂಡ್ರೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಶೀಘ್ರದಲ್ಲಿ ಸ್ಪಂದಿಸುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಸಂತಾಪುರ್ ಬಸವೇಶ್ವರ ವೃತ್ತದ ಬಳಿಯಲ್ಲಿ ನಿತ್ಯ ಸಾವಿರಾರು ಜನ ಪ್ರಯಾಣ ಮಾಡುತ್ತಾರೆ. ಇಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಮಾಡುವಂತೆ ಗ್ರಾಮದ ಧನರಾಜ್ ಮನವಿ ಮಾಡಿದರು. ಪ್ರಭುಲಿಂಗ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ. ಇದಕ್ಕೆ ಪಕ್ಷದ ವತಿಯಿಂದ ಕೂಡ ನಿಮ್ಗೆಲ್ಲರಿಗೆ ಗುರುತಿಸಬೇಕು, ಜೊತೆ ನಿಮ್ ಜೊತೆ ನಮ್ಮ ಸಂಪರ್ಕ ಸಂದರ್ಭ, ನಮ್ಮ ಸಂಪರ್ಕ ಮತ್ತೆ ನಮ್ಮ ಸಂಬಂಧ ಬೆಳೆಸಬೇಕು ಅಂತ ಉದ್ದೇಶದಿಂದನೇ ಬಂದಿದ್ದೀನಿ. ಅದಕ್ಕೆ ತಾವು ಕೂಡ ನೀವು ಬಂದು ಹೇಳ್ಬೋದು, ಭೇಟಿ ಮಾಡ್ಬೋದು, ಹೇಳ್ಬೋದು ನಿಮಗೆ ಸಮಸ್ಯೆ ಇತ್ತು ಅಥವಾ ನಿಮ್ಗನ್ಸ್ತು ನಾನು ಪಕ್ಷದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಈಗ ಉದಾಹರಣೆ ಗ್ಯಾರಂಟಿ ಕಾರ್ಡ್ ಇದೆ. 2023-24 ಎರಡು ಚುನಾವಣೆಯಲ್ಲಿ ನಾನು ಎಲ್ಲಾ ಕಡೆ ಹೋಗಿ ನಾನು ಗ್ಯಾರಂಟಿ ಕಾರ್ಡ್ ಅನ್ನು ವಿತರಣೆ ಮಾಡಿದ್ದೀನಿ. ಆದ್ರೆ ನನಗೆ ಗುರುತು ಸಿಗ್ತಾ ಇಲ್ಲ ಅಂತ ಇದ್ದೇ ಇರುತ್ತೆ. ಪಕ್ಷ ಅಂತಂದ್ರೆ ಎಷ್ಟೋ ಜನರಿಗೆ ಅನ್ಸ್ಬೋದು, ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಸಲಕ್ಕಿಂತ ಬೂತ್ ಮಟ್ಟದಲ್ಲಿ ನಾನೇ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಒಂದ್ಸಲ ಫೋನ್ ಕಾಲ್ ಬರ್ತಾ ಇಲ್ಲ, ನನ್ಗೆ ಯಾರು ಕರೀತಾ ಇಲ್ಲ ಅಥವಾ ನನಗೆ ಮುಖಂಡರು ನನಗೆ ಗುರುತಿಸ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಮ್ಗೆ ಅನಿಸ್ತು ಅಂತಂದ್ರೆ ನೀವು ಬಂದು ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ಬೋದು, ಅಥವಾ ಬೇರೆ ಯಾವುದೇ ಒಂದು ಕೆಲಸ ಇತ್ತು ಅಂತಂದ್ರೂ ಕೂಡ ಹೇಳ್ಬೋದು. ಇದೇ ರೀತಿ ನಮ್ದು ನಿಮ್ದು ಸಂಬಂಧ ಇದೇ ರೀತಿ ಮುಂದುವರೆಯಲಿ. ಎಲ್ಲರೂ ನಾವು ಕೂಡಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಣ, ಅವರ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡೋಣ ಅಂತ ನಿಮ್ಗೆ ಹೇಳಿ ಮತ್ತೊಂದ್ಸಲ ತಾವೆಲ್ಲರೂ ಊರಲ್ಲಿ ಸಂತಪುರದಲ್ಲಿ ಎಲ್ಲರೂ ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಸ್ವಾಗತ ಸನ್ಮಾನ ಮಾಡಿದ್ದೀರಿ. ನಮ್ಗೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.